ನಮ್ಮ ಸಿಸಿಬಿಯ ಆರ್ಥಿಕ ಅಪರಾಧ ದಳದವರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಮಾಡಿ ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂಬ ಒಂದು ನಕಲಿ ಸಂಸ್ಥೆಯನ್ನು ಸೃಷ್ಟಿ ಮಾಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತತ್ಸಮಾನ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡತಕ್ಕಂಥದ್ದು ಅದು ಈ ನಕಲಿ ಅಂಕಪಟ್ಟಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು ಇಂತಹ ಒಂದು ಜಾಲವನ್ನು ಭೇದಿಸುವಲ್ಲಿ ನಮ್ಮ ಸಿಸಿಬಿಯ ಆರ್ಥಿಕ ಅಪರಾಧ ದಳದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 3 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಇದು ಪ್ರಮುಖವಾಗಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿರತಕ್ಕಂಥವರು ಈ ರೀತಿ ತಮ್ಮ ಮಗನಿಗೆ ಅಣ್ಣನ ಮಗನಿಗೆ ಪಿಯುಸಿ ಒಂದು ನಕಲಿ ಅಂಕಪಟ್ಟಿಯನ್ನು ನೀಡಿರ್ತಕ್ಕಂಥದ್ದನ್ನು ಅದರ ಬಗ್ಗೆ ಗಮನ ಸೆಳೆದಿರ್ತಾರೆ. ಅದು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಅಂಡ್ ಹೈಯರ್ ಎಜುಕೇಷನ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ನಕಲಿ ಅಂಕಪಟ್ಟಿಯನ್ನು ಅವರು ಕೊಟ್ಟಿರ್ತಾರೆ. ಅದನ್ನು ಗಮನಿಸಿ ಅವರು ಡಿಸೆಂಬರ್ ತಿಂಗಳಲ್ಲಿ ನಮಗೆ ದೂರನ್ನು ನೀಡಿದರು. ಈ ದೂರನ್ನು ಸಿಸಿಬಿಯ ಪೊಲೀಸ್ ಠಾಣೆಯಲ್ಲಿಯೇ ನಾವು ದಾಖಲು ಮಾಡಿ ನಂತರ ಅದು ಎಲ್ಲಿಂದ ಅವರಿಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೂಲಂಕುಷ ತಪಾಸಣೆಯನ್ನು ಮಾಡಿದಾಗ ಬನಶಂಕರಲ್ಲಿ ಇರತಕ್ಕಂಥ ಒಂದು ಅಕಾಡೆಮಿಯ ಕಚೇರಿಯಲ್ಲಿ ಈ ಒಂದು ಅಂಕಪಟ್ಟಿ ತಯಾರಾಗಿರ್ತಕ್ಕಂಥದ್ದು ತಿಳಿದು ಬಂದು ಆ ಒಂದು ಕಚೇರಿಯ ಮೇಲೆ ದಾಳಿ ಮಾಡಿ ಅಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗುತ್ತದೆ ಮತ್ತು ಆತನ ವಶದಿಂದ ಸುಮಾರು 25ಕ್ಕಿಂತ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಆತನ ಬಳಿ ಆತನ ಮೊಬೈಲ್ನಲ್ಲಿ ಸಾಫ್ಟ್ ಕಾಪಿಗಳ ರೂಪದಲ್ಲಿ ಕಂಡುಬಂದಿರುತ್ತವೆ. ನಂತರ 12ನೇ ತರಗತಿಯ ಕೆಲವೊಂದು ನಕಲಿ ಅಂಕಪಟ್ಟಿಗಳು ಕೂಡ ಆತನ ಬಳಿಯಲ್ಲಿ ಕಂಡುಬಂದಿರುತ್ತವೆ. ನಂತರ ಆತನ ಸಹಚರ ಅಥವಾ ಮೇನ್ ಯಾರಿದ್ದಾರೆ ಆತ ಧಾರವಾಡದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡತಕ್ಕಂಥದ್ದು ಮತ್ತು ಬೆಳಗಾವಿಯೂ ಕೂಡ ಇದೇ ರೀತಿ ಕೆಲಸ ನಡೀತಾ ಇರತಕ್ಕಂಥದ್ದು ತಿಳಿದುಬಂದು ಅಲ್ಲಿಗೆ ಹೋಗಿ ಅವರುಗಳನ್ನು ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ. ಈ ರೀತಿ ಧಾರವಾಡದಲ್ಲಿ ಬಂಧಿಸತಕ್ಕಂಥ ವ್ಯಕ್ತಿಯ ಮೊಬೈಲ್ ಫೋನ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಇರತಕ್ಕಂಥದ್ದು ಕಂಡುಬರುತ್ತದೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಬಳಿ ಸುಮಾರು 50ಕ್ಕೂ ಹೆಚ್ಚು ನಕಲಿ ಅಂಕಪಟ್ಟಿಗಳಿರೋದು ಕಂಡುಬಂದಿರುತ್ತದೆ. ಜೊತೆಗೆ ಅವರೇನು ಈ ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ರು ಅದರ ಆಧಾರದ ಮೇಲೆ ಕೆಲವರು ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಕೂಡ ಗಿಟ್ಟಿಸಿಕೊಂಡಿರತಕ್ಕಂಥದ್ದು. ಉದಾಹರಣೆ ಸಾರಿಗೆ ಇಲಾಖೆ ಇರಬಹುದು, ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರಬಹುದು, ಅಂತಹ ಕಡೆಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಪಾಸ್ಪೋರ್ಟ್ ಪಡೀಲಿಕ್ಕೆ ಅದನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಏನು ಅವರು ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ರು ಈ ಇಲಾಖೆಗಳಿಗೆ ಕೆಲಸ ಪಡೆಯಲಿಕ್ಕೆ ಅವರು ಆ ಇಲಾಖೆಯವರು ಇದೇ ನಕಲಿ ಸಂಸ್ಥೆಗೆ ವೆರಿಫಿಕೇಶನ್ ಕೂಡ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥದ್ದು. ಇವೆಲ್ಲ ಇರ್ರೆಗ್ಯುಲಾರಿಟೀಸು ಅಥವಾ ಅಕ್ರಮ ಇದು ಕಂಡುಬಂದಿದೆ. ಅದರ ಬಗ್ಗೆ ಈಗಾಗಲೇ ಪೊಲೀಸರು ಎಲ್ಲ ವಿವರಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 3 ಜನರನ್ನು ಇದರಲ್ಲಿ ಬಂಧಿಸಲಾಗಿದೆ. ಇನ್ನೂ ಕೆಲವರ ಒಂದು ಶಾಮೀಲಾಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈ ಅಂಕಪಟ್ಟಿ ಏನಿದೆ ಅದು ಸಂಪೂರ್ಣವಾಗಿ ನಕಲಿ ಅಂಕಪಟ್ಟಿಯಾಗಿದ್ದು ಈ ರೀತಿ ಯಾರಾದರೂ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಅಂಡ್ ಹೈಯರ್ ಎಜುಕೇಷನ್ ಅಥವಾ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಇಂತಹ ಅಂಕಪಟ್ಟಿಗಳನ್ನು ನಿಮ್ಮ ಕಚೇರಿಗಳಲ್ಲಿ ಅಥವಾ ನಿಮ್ಮ ಇದರಲ್ಲಿ ನೀವು ಪಡೆದಿದ್ರೆ ಅದೆಲ್ಲ ನಕಲಿ ಅಂಕಪಟ್ಟಿಗಳಾಗಿರ್ತವೆ. ಅವುಗಳನ್ನು ನಂಬಬಾರದು ಮತ್ತು ಅದರ ಬಗ್ಗೆ ನಮ್ಮ ಪೊಲೀಸರಿಗೆ ನಮ್ಮ ತನಿಖಾ ತಂಡಕ್ಕೆ ತಾವು ಸಂಪರ್ಕವನ್ನು ಮಾಡಿದರೆ ನಾವು ಅದರ ಬಗ್ಗೆ ಮುಂದಿನ ಕಾರ್ಯವಾಹಿಯನ್ನು ಕೈಗೊಳ್ತೇವೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಸುಮಾರು ಇವರು 3 ಜನ ಸೇರಿಕೊಂಡು ಸುಮಾರು 350ಕ್ಕೂ ಹೆಚ್ಚು ಜನರ ಈ ನಕಲಿ ಅಂಕಪಟ್ಟಿಗಳನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಅವುಗಳು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಉಪಯೋಗ ಕೂಡ ಆಗಿದ್ದಾವೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಸಂಸ್ಥೆಯವರು ನಮ್ಮ ತನಿಖಾ ತಂಡವನ್ನು ಇದರ ಬಗ್ಗೆ ಸಂಪರ್ಕಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಎರಡೇ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಅವರಿಂದ ಸುಮಾರು 15ರಿಂದ 20 ಸಾವಿರ ರೂಪಾಯಿ ಅವ್ರು ತಗೊಳ್ತಾ ಇದ್ರು ಅಂತ ಹೇಳ್ತಾರೆ. ಗೊತ್ತಾಗಿಲ್ಲ ಇನ್ನ ಕೆಲವೊಂದು ವೆರಿಫಿಕೇಶನ್ ಬಂದಿದ್ರ ಆಧಾರದ ಮೇಲೆ ನಮಗೆ ಗೊತ್ತಾಗಿದೆ. ವೆರಿಫಿಕೇಶನ್ ಅವ್ರಿಗೆ ಬಂದಿದೆ ಅದೇ ಸಂಸ್ಥೆಗೆ, ಇದು ನಿಮ್ಮ ಜಿನೇನ ಅಂಕಪಟ್ಟಿನ ಅಂತೇಳಿ ಅವ್ರು ಜಿನೇನ್ ಅಂತ ಅದನ್ನು ಬರೆದು ಕಳಿಸಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನಕಲಿ ಇದಕ್ಕೆ ಅವರೇನೆ ಇದನ್ನು ಮಾಡಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅವ್ರಿಗೆ ಪ್ರಿಂಟಿಂಗ್ ಅಲ್ಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇದರಲ್ಲಿ ಮತ್ತು ಧಾರವಾಡದಲ್ಲಿ ಅಲ್ಲಿ 2 ಕಡೆಗಳಲ್ಲೂ ಕೂಡ ಕಂಪ್ಯೂಟರ್ ಮತ್ತು ಇದನ್ನು ಉಪಯೋಗಿಸಿ ಅವರು ಪ್ರಿಂಟಿಂಗ್ ಅನ್ನು ಮಾಡಿಕೊಂಡಿದ್ದಾರೆ.